ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್, ಪ್ರಕರಣದ ವಿಚಾರದ ತೀವ್ರತೆಯನ್ನು ಬಿಟ್ಟು ಕೇವಲ ರಾಜಕೀಯ ಮಾಡೋ ಪ್ರಯತ್ನವನ್ನು ಮೈತ್ರಿ ಪಕ್ಷಗಳು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇಲ್ಲಿ ಮಹಿಳೆಯರ ಗೌರವಕ್ಕಿಂತಾಗಿ ಅವರಿಗೆ ಆತ್ಮಪ್ರತಿಷ್ಠೆ ಮುಖ್ಯ. ಮಹಿಳೆಯರ ಗೌರವವನ್ನ ಬಿಚ್ಚು ಇಡ್ತಾ ಇರ್ತಕ್ಕಂಥವ್ರು ಯಾರು? ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿಸ್ತವ್ರು ಯಾರು? ಫೋಟೋ ತೋರಿಸಿದವ್ರು ಯಾರು? ಹಂಚಿದವ್ರು ಯಾರು? ಇವತ್ತು ನೀವೇ ಅದನ್ನೆಲ್ಲ ಮಾಡಿಬಿಟ್ಟು ನರೇಂದ್ರ ಮೋದಿಯವ್ರ ಮೇಲೆ ತಂದ್ರಲ್ಲ, ಹೇಳಿದ್ರಲ್ಲ ನರೇಂದ್ರ ಮೋದಿಯವ್ರ ಮೇಲೆ. ನರೇಂದ್ರ ಮೋದಿಯವ್ರಿಗೂ ಇದಕ್ಕೂ ಏನು ಸಂಬಂಧ? ಒಬ್ಬ ವೈಯಕ್ತಿಕವಾಗಿರ್ತಕ್ಕಂಥ ಯಾರೇ ಆಗ್ಬೋದು, ನಿಮ್ಮಲ್ಲೇ ಇರ್ಬೋದು, ನಿಮ್ಮಲ್ಲೇ ಎಷ್ಟೋ ಜನಗಳು ಸಿಡಿಗಳ ಮೂಲಕ ಅವ್ರು ಏನು ಮಾಡಿದರು, ನೀವೇ ಬೈದ್ರಿ. ಅವರು ಟಿಕೆಟ್ ಕೊಟ್ಟು ಗೆದ್ದು ನಿಮ್ಮ ಜೊತೆಲೇ ಅವರೇ. MLAಗಳು ಎಷ್ಟು ಜನ ಅವರೇ? ನಾವು ಕೇಳಿದ್ದೀವಾ? ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಗೆದ್ದು ಬಂದು ನಿಮ್ಮ ಜೊತೆ MLA ಮುಖ ದಿನ ಫೋಟೋ ಬೆಳಗ್ಗೆ ತೋರಿಸ್ತಾರೆ ನಿಮ್ಮ ಜೊತೆಯಲ್ಲಿ. ಅವ್ರದ್ದೆಲ್ಲ ವೀಡಿಯೋಗಳು ಬಂದಿರಲಿಲ್ವಾ? ಅವ್ರಿಗೆಲ್ಲ ನೀವೇ ಬೈದಿಲ್ವಾ? ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡೋಲ್ಲ ಅಂತ ಹೇಳಿಲ್ವಾ? ನೀವು ಟಿಕೆಟ್ ಕೊಟ್ಟಿಲ್ವಾ? ಆ ಕೆಲಸ ನಾವು ಮಾಡಿಲ್ಲ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥ ಈ ವಿಷಯದಲ್ಲಿ ಕೂಡಲೇ ಕ್ರಮ ಕೈಗೊಂಡಿದ್ದೀವಿ. ಇವತ್ತೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಾವು ಯಾರು ಕೂಡ ಹೋರಾಟ ಮಾಡ್ತಕ್ಕಂಥದ್ದಲ್ಲಿ ತನಿಖೆ ಬರಲಿ, ಅವರು ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ಬಿಟ್ಟರೆ ಆ ಪರವಾಗಿ ನಾವು ಯಾರು ಕೂಡ ಹೋರಾಟ ಮಾಡ್ತಿಲ್ಲ. ಆದರೆ ದೇವರಾಜೇಗೌಡರು ಹೇಳೋ ಪ್ರಕಾರವಾಗಿ, ಶಿವರಾಮೇಗೌಡ ನೇರವಾಗಿ ಹೇಳಿದ ಪ್ರಕಾರವಾಗಿ, DK ಶಿವಕುಮಾರ್ ಅವರು ನೇರವಾಗಿ ದೇವರಾಜೇಗೌಡರ ಜೊತೆ ಮಾತಾಡಿರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕವಾಗಿ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ. ಕಾರ್ತಿಕ್ಕು ನನಗೂ ಸಂಬಂಧ ಇಲ್ಲ ಅಂತೇಳಿ ಶ್ರೇಯಸ್ ಪಟೇಲ್ ಏನು ಹೇಳಿದ್ರು, ಆ ಶ್ರೇಯಸ್ ಪಟೇಲ್ ಜೊತೆ ಕೂತು ಊಟ ಮಾಡ್ತಾ ಇರೋದನ್ನು ನೀವೇ ತೋರಿಸ್ತಾ ಇದ್ದೀರಿ. ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಒಂದೊಂದು ಹೋಬಳಿ ವಹಿಸ್ಕೊಂಡು ಕಾರ್ತಿಕ್ ಅನ್ನೋರು ಮಾಡಿರ್ತಕ್ಕಂಥ ನೀವೇ ನೋಡಿದ್ದೀರಿ. ಕಾರ್ತಿಕ್ ಅವ್ರನ್ನ ಕೈಗೆ ಸಿಕ್ಕದೇ ಇದ್ದಂಗೆ ಮಾಡಿದ್ದೀರಿ. ನಾವು ಮಾಡಿದ್ದೀವ? ಕಾರ್ತಿಕ್ ಯಾರು? ಕಾರ್ತಿಕ್ ನಾವು ಮಾಡಿದ್ದೀವ? ನಾವು ಬಚ್ಚಿಟ್ಟಿದ್ದೀವ? ಸರ್, ಈಗ ಕೊನೆಯದಾಗ ಒಂದು ಪ್ರಶ್ನೆ ಅಂದರೆ, ಪ್ರಕರಣ ನಡೆದ ಬಳಿಕ ಮೈತ್ರಿಯಲ್ಲಿ ಅಪಸ್ವರ ಉಂಟಾಗ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರುಗಳು ಈ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಕೊಡೋದಾಗಲಿ ಅಥವಾ ಪ್ರಸ್ತಾಪ ಮಾಡಿದಾಗ ಉತ್ತರ ಕೊಡೋಕೆ ಹಿಂದೇಟ್ ಹಾಕ್ತಿದ್ದಾರೆ. ಬಿಜೆಪಿ ಪಕ್ಷ, ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ, ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿ ಭಾರತ ದೇಶವನ್ನು ಆಳ್ತಾ ಇದ್ದಾರೆ. ಅವರು ಇವರಿಂದ ಯಾರೂ ಕೂಡ ಪಾಠ ಕಲಿತಕ್ಕಂಥದ್ದು ಏನಿಲ್ಲ. ಯಾವತ್ತೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾರದೇ ನಿತೀಶ್ ಕುಮಾರ್ ಅವ್ರನ್ನ ಎಷ್ಟೇ ಜನ ವಿರೋಧ ಮಾಡಿ 95-96 ಸೀಟಿಂದ 43 ಸೀಟ್ ಗೆಳೆದಿದ್ರು, ಅವ್ರನ್ನ ಕೈ ಬಿಟ್ರ ಕರ್ಕೊಬಂದು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ರು. ಮೈತ್ರಿ ಪಕ್ಷಗಳನ್ನು ಇವತ್ತಿನವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ಕೈ ಬಿಟ್ಟಿಲ್ಲ. ಅವರು ಯಾವತ್ತೂ ಕೂಡ ಬಿಡೋರಲ್ಲ. ಅವರು ಏನು ಹೇಳಿದ್ದಾರೆ, ನಮ್ಮ ಪೂಜಾರು ನೋಡಿ ಪೇಪರ್ ತೆಗೆದು ಏನು ಹೇಳಿದ್ದಾರೆ, ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಇದು ವೈಯಕ್ತಿಕ ವಿಚಾರ, ಅವ್ರಿಗೆ ತಪ್ಪು ಶಿಕ್ಷೆ ಆಗಬೇಕು ಅಂತೇಳಿ ಅವರೇ ಹೇಳಿರುವಾಗ ಮೈತ್ರಿಗೆ ಯಾವ ಧಕ್ಕೆ ಬರೋ ಪ್ರಶ್ನೆ ಇಲ್ಲ. ಮೈತ್ರಿಗೆ ಯಾಕೆ ಧಕ್ಕೆ ಬರ್ತದೆ? ನಾವೇನಾದ್ರು ಬಚ್ಚಿಟ್ಕೊಂಡಿದ್ರೆ, ಅಲ್ಲ ತಪ್ಪು ಮಾಡಿದವ್ರು ಪರವಾಗಿ ನಿಂತಿದ್ರೆ BJP ಅವ್ರು ಬೇಡ ಅಂತ ಹೇಳ್ತಿದ್ರು. BJP ಪಕ್ಷದಲ್ಲಿ ತಪ್ಪು ಮಾಡೋರಿದ್ದಾರೆ, ದಳದಲ್ಲಿ ತಪ್ಪು ಮಾಡೋರಿದ್ದಾರೆ, ಕಾಂಗ್ರೆಸ್ಸಲ್ಲಿ ತಪ್ಪು ಮಾಡೋರಿದ್ದಾರೆ. ತಪ್ಪು ಮಾಡೋರು ಶಿಕ್ಷೆ ಆಗಬೇಕನ್ನೋದು ಅವ್ರದ್ದು ಒಂದೇ ಗುರಿ, ನಮ್ಮದು ಒಂದೇ ಗುರಿ. ಯಾರೇ ತಪ್ಪು ಮಾಡಲಿ ಅವ್ರು ಶಿಕ್ಷೆ ಆಗಬೇಕು, ಇನ್ನಿಂಥ ರೀತಿ ಯಾವುದೇ ಅಪಚಾರಗಳು ನಡಿಬಾರ್ದು ಅಂತಕ್ಕಂಥ ಉದ್ದೇಶ ನಮ್ಮದೆಲ್ಲರದ್ದು ಕೂಡ ಇದೆ. ನೀವು ಇದನ್ನು ಕಾಪಾಡ್ಕೊಂಡು ಹೋಗಿ. ಅದು ಬಿಟ್ಟು ನಾವು ಮಾತ್ರ ಬಟ್ಟೆ ಹಾಕಿದ್ದೀವಿ, ಬಾಕಿಯವ್ರ ಬಟ್ಟೆ ಬಿಚ್ಚ ತೋರಿಸಿ ಸಾಕಾಗಿದೆ, ಇನ್ನು ತೋರ್ಸೋದು ನಿಲ್ಲಿಸಿ ಅಂತ ಅವ್ರು ಮನವಿ ಮಾಡ್ತೀನಿ. ಅದನ್ನು ಅವ್ರು ಕಾಪಾಡಿ, ಮರ್ಯಾದೆ ಕಾಪಾಡಿ. ಮೊದಲು ನಾವು ರಕ್ಷಣೆ ಮಾಡಿ, ನಮ್ಮ ಸರ್ಕಾರ ನಮ್ಮ ಕೈಲಿದೆಯಾ ರಕ್ಷಣೆ ಮಾಡೋಕ್ಕೆ? ಮಹಿಳೆಯರು ರಕ್ಷಣೆ ಮಾಡೋದು ಯಾರು? ನೀವು ರಕ್ಷಣೆ ಮಾಡಬೇಕು. ಸರ್ಕಾರ ನಮ್ಮ ಮೇಲೆ ಹೇಳ್ತೀರಾ, ಆದ್ರೂ ನಾವು ರಕ್ಷಣೆ ಮಾಡ್ತಿಲ್ವಂತ ಅವ್ರನ್ನ.
ಇಡೀ ಪ್ರಪಂಚಕ್ಕೆ ತೋರಿಸ್ಬಿಟ್ರಿ ಅವ್ರ ಮುಖನ.